ಕುಂಬಳ ಬಳ್ಳಿ ಕಂಡಂಗೆ ಆಗ್ತದಲ್ಲ. ಕುಂಬಳ ಚೀನಿ ಅಲ್ಲ, ಚೀನಲ್ಲ, ಕುಂಬಳಯ್ಯ, ಕುಂಬಳ ಬಳ್ಳಿಯ ತೋಟದಲ್ಲಿ ಹುಟ್ಟದಲ್ಲ ಆಯ್ಕಾತ್ ಹಂಗಂತ ಭಾರತ ಕರಿ ಬಳ್ಳಿ ಎಲ್ಲಿಂದ ಬಂದದೆ ಅಂತಲೇ ಗೊತ್ತಾಗಲ್ಲ. ಸುಮಾರು ಹಬ್ಬಿದೇನ ನಂಗೆ ಕಾಣಲೇ ಇಲ್ಲಲ್ಲ. ದಿನ ಓಡಾಡಳಿಗೆ ಅಂದರೆ ಏನು ಬರ್ದು 8 ತಿಂಗಳ ಮೇಲೆ ಆತೇನು. ಆ ಗೌಡ್ರೊಂದು ಹುಲ್ಲು ಅಂದ್ರೆ ಅದು ಏನು ಆಸೆ ಮಾಡ್ತಾರೋ ದೇವ್ರೆ. ಇವತ್ತು ಕುಯ್ಬೋದು, ನಾಳೆ ಕುಯ್ಬೋದು, 4 ದಿನ ಬಿಟ್ಟು ಕುಯ್ಬೋದು, ವಾರದಕ್ಕೆ ಬಿಟ್ಟು ಕುಯ್ಬೋದು ಅಂತ ಹೇಳಿ ಇಷ್ಟು ದಿವಸ ಆಯ್ತು. ಈಗ ಹೋಗಿ ನೋಡ್ತೀನಿ ಹುಲ್ಲು ಪೂರ್ತಿ ಕೊಳ್ತ್ಕೊಂಡು ನಿಂತದಲ್ಲಿ. ಹಾಳಾದರೂ ಚಿಂತಿಕಿಲ್ಲ ಅಂತ ಬೇಕಾದ್ರೆ ಕುಯ್ಕೊಂಡು ಹೋಗ್ಬಾರ್ದವ್ರಿಗೆ. ಎಲ್ಲರೂ ಹೊಳೆ ಸೌರ್ಸ್ಯಾರೆ, ಹಾಗಾಗಿ ಎಲ್ಲೂ ಹುಲ್ಲಿಲ್ಲ. ಪುಣ್ಯಕ್ಕೆ ಇಲ್ಲೊಂದು ಸ್ವಲ್ಪ ಹುಲ್ಲು ಇದ್ದಿದ್ದೇ ಆಯ್ತು. ಭಾರತಕ್ಕೆ ಕುಯ್ಕೊಂಡು ಹೋಗೋ ಕಥಾದಾರ ಆತಲ್ಲ. ಕುಂಬಳ ಬಳ್ಳಿ ಗನಾಗದೆ ಎಲ್ಲಿಂದ ಬಂದದೆ ಬುಡ ಕಾಣಲ್ಲ. ತಿರುಗಿ ಎಂಥರಾಗಲಿ ಹೊರೆ ಹಾಕ್ತೀನಿ, ಇಲ್ಲೇ ಹೊರೆ ಹಾಕಿ ಒಂಚೂರು ನೋಡ್ಕೊಂಡೇ ಹೋಗ್ತೀನಿ ಬುಡ ಎಲ್ಲದೆ ಅಂತ. ಸಣ್ಣವೆಲ್ಲರೂ ಒಂದು 2 ಗಿಡ ಇದ್ದರೆ ಪರತಕ್ಕನ ಹತ್ರ ಕೇಳಿದ್ರೆ ಕಿತ್ಕೊಂಡು ಹೋಗು ಅಂತಿದ್ರೇನು. ಹುಟ್ಟಿದ್ರೆ 1-2 ಹುಟ್ಟಲ್ಲ, ಸುಮಾರೇ ಹುಟ್ಟೋದು. ಮನೆ ಹತ್ರಕ್ಕೆ ತಗೊಂಡಾಗ ನಟ್ಟಿದ್ರೆ ಗೊಬ್ಬರದ ನೀರು ಇರ್ತದೆ. ಈಗ ಹಾಕಿದ್ರೆ ಗನಕ್ಕೆ ಕಾಯಿ ಬಿಡ್ತಾವೆ. ಕೆಜಿಗೆ 60-70 ರೂಪಾಯಿ ಮೇಲೆ ತಗೋತಾರಂತೆ. ಆದರೂ ಒಂದೊಂದು ಕಾಯಿ 4-5 kg ಆಗ್ತವೆ. ಕುಂಬಳ ಬೀಜ ಊರಬಾರ್ದು ಅಂತ ಎಲ್ಲ ಹೇಳಿದ್ರು ಅಂತ ನಾವು ಊರಕ್ಕೆ ಹೋಗಲ್ಲ. ಎಲ್ಲರೂ ಗಿಡ ಸಿಗ್ತಾವನು ಅಂತ ನೋಡ್ತಿದ್ದೆ. ಒಂದು ಕಡೆನೂ ಕಂಡಿರಲ್ಲ. ನೋಡೋಣ ಎಂಥರಾಗಲಿ ಹೊರೆ ಕೆಳಗೆ ಹಾಕಿದ್ದೀನಿ. ಹೊಡಿಬಾರ್ದು ಹೋಗಲಿ. ಒಂದು ತೂಕ ಅಂದರೆ ಮಳೆ ಏನು ಬರಲ್ಲ ಈಗ, ಆದರೂ ತೂಕ. ಮತ್ತೊಂದು ಸತಿ ನೆಗ್ಗಿ ಹೊರೋದು ಹೆಂಗೇನಯ್ಯೋ. ನಾನು ಒಬ್ಳು ಹಂಗಿದ್ದಾಳೆ. ಹೊರೆ ತಗೊಂಡೋಗಿ ಮನೆಗೆ ಹಾಕಿ ಇನ್ನೊಂದು ಹಾದಿಗೆ ಬರೋಲ್ಲ. ನೋಡಿದ್ರು ನೋಡ್ಬೋದಿತ್ತು. ಕುಂಬಳ ಬಳ್ಳಿ ಕಣ್ಣಲ್ಲಿ ಇಲ್ಲಿ ಯಾರು ಬಂದಾರೋ ಬರ್ತಾರೋ ನೆಗ್ಗಿ ಹೊರೋದು ಅದೇ. ಈಗ ಎತ್ತಲಕ್ಕಿಂತ ಬಂದದೆ ಅಂತ ನೋಡ್ಬೇಕಲ್ಲ. ಇಲ್ಲೊಂದು ಕಾಯಿ ಬಿಟ್ಟ ಹೋಗ್ಯದೆ. ಬಳ್ಳಿ ಹುಟ್ಟಿ ಸುಮಾರು ದಿನ ಆಗೈತೆ. ಹಂಗಾರೆ ನನ್ನ ಕಣ್ಣಿ ವಾಲಿಟ್ಟಿತ್ತು. ಆವಾಗಲೇ ನೋಡಿದ್ರೆ ಎಲ್ಲರೂ 2 ಸಣ್ಣ ಗಿಡ ಇದ್ವಲ್ಲ, ನೋಡ್ಬೋದಿತ್ತು. ಬುಡ ಎಲ್ಲದೆ ನೋಡೋಣ. ಇಲ್ಲಿ ಸುಮಾರು ಬಳ್ಳಿ ಅದೆ. ಬಳ್ಳಿ ಅಂದ್ರೆ ಮನೆ ಅಂತ ಕಬ್ಕಿಂಡದೆ ಅಲ್ಲ. ಅಡಿಕೆ ಸಸಿನೂ ತುಂಬಿ ಕೂತದೆ. ಏನು ಸುಳಿನೇ ಇದು ಮಾಡ್ತದೆ ಏನು. ಗೌಡ್ರು ನೋಡಿದ್ರೆ ತಪ್ಪಿಸ್ಬಿಡ್ತಿದ್ರಲ್ಲ. ಕುಂಬಳಕಾಯಿ ಹಾಸಿಗೆ ಅದು ಹೋಗಲಿ ಅಂತ ಬಿಟ್ಕೊಂಡಾರೇನ. 1-2 ಗಿಡ ಏನಲ್ಲ ಇವು, ಸುಮಾರು ಗಿಡ ಒಟ್ಟಿಗೆ ಹುಟ್ಟಿದ್ವೇನ. ನಾನೇ ಅದಿರೋಣ ಹೊಡಿಯೋಕ್ಕೆ. ಎಲ್ಲರೂ ಒಂದು ಸತಿ ಹೋಗಳಿಲ್ಲೇ ಬಂದು ನೋಡಿದ್ರು 2 ಗಿಡ ತಗೊಂಡೋಗಿ ಮನೆ ಬದಿ ಊರ್ಕೊಂಡಿದ್ರೆ ಆತಿತ್ತು. ಭಾರತಕ್ಕೂ ಹಂಗಿದ್ದಾರೆ. ಅವ್ರಿಗೆ ನೋಡದೆ ಇದಾರ. ಹೇಳ್ಬೋದಿತ್ತು ಒಂದು ಗಿಡ ತಗೊಂಡೋಗಿ ನೆಟ್ಗ ಅಂತ. ನಾನು ಆತದು ಎಂಥವರೆ ಅಂತಾರ ಬೀಜ ಪಾಜ ಕಂಡ್ರೆ ತೊಗೊಂಡೋಗಿ ಕೊಡೋದು. ಅವ್ರ ಕೇಳಿ ತರಕಾರಿ ಮಾಡಿ ಅಂತ. ಅವರಲ್ಲೇನು ಮಾಡ್ತಾರೆ. ಆದರೂ ಸಣ್ಣವೆಲ್ಲರೂ ಒಂದು 2 ಗಿಡ ಸಿಕ್ಕಿದ್ರೆ ಸಾಧಾರಣ ಬಳ್ಳಿ ಆದರೂ ನಾನು ಬದುಕಿಸ್ತಿದ್ದೆ. ಕಾಯಿಯನ್ನು ಸ್ವಲ್ಪ ಬಿಡಲ್ಲ, ಕ್ವಿಂಟಾಲ್ ಗಟ್ಟಲೆ. ಒಂದು ಜಾತಿ ದುಡ್ಡೇ ಮರೀತದೆ ಸಾರ್ದ. ಅದೇ ತಗೊಂಡೋಗಿ ಕೊಡೋಣ. ಅದೇ ಹೆಂಗಿದ್ರು ಇವರೆಲ್ಲ ಪಾಪಣ್ಣ ಏನು ತಗೊಂಡೋಗಲ್ಲ. ಗೌಡ್ರಿಗೆ ಅವೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಭಾರತಕ್ಕೆ ಪಾಪ ಅವನು ಮುಟ್ಟಕ್ಕೆ ಹೋಗಲ್ಲ. ದುಡ್ಡಿನ ಮೇಲೆ ದುಡ್ಡು ಎಲ್ಲ ಹೇಳ್ತಾರಲ್ಲ. ಸುಳ್ಳನು ದುಡ್ಡಾದರಿಗೆ ಆಗೋದು ಅಂತ. ಆದರೂ ಕುಂಬಳ ಭಾಳ ಆಗಬಾರ್ದಂತೆ, ಒಳ್ಳೇದಲ್ಲಂತೆ. ಎಂಥರಾಗಲಿ ಎಲ್ಲರೂ ಒಂದು ಗಿಡ ಕಂಡಿದ್ರೆ ತಗೊಂಡಾಗ ಕಿತ್ತಿದ್ನಲ್ಲ. ನಾನು ಕಾಯಿ ಹಾಕಿದರೆ ಫಸ್ಟ್ ಬಿಟ್ಟು ಕಾಯಿ ಪಂಜರಳ್ಳಿ ಬನಕ್ಕೆ ಕೊಡ್ತಿದ್ದೆ. ಅದು ಮಂಗಳವಾರ ಊಟಿರ್ತದಲ್ಲ, ಊಟದ ದಿನ ತಗೊಂಡೋಗಿ ಕೊಟ್ಟು ಮಂಗಳವಾರ ಭಾನುವಾರ ಇಂದ ಅಲ್ಲಿಗೂ ಹೋಗದೆ ಸುಮಾರು ದಿನ ಆಗಿದೆ. ಹೋದರೆ ಹಾಗಂತ ಅಲ್ಲಿ ಒಂದಷ್ಟೊಂದು ಸುತ್ತಮುತ್ತ ಗಿಡ ಸಿಕ್ತಿದ್ದು. ನಂಗೆ ಹೋಗಿ ಪುರ್ಸೊತ್ತೇ ಆಗಲ್ಲ. ನೋಡ್ತೀನಿ ಇಲ್ಲೇ ಎಲ್ಲ ಸಿಕ್ಕಿದ್ರೆ ಆತಲ್ಲ.
ಸಮ ನಾನು ಅದೇ ಜ್ಞಾನ ಮಾಡ್ತಿದ್ದೆ, ಇಲ್ಲಿ ಒಂದು ಎಲ್ಲಿಂದ ಹುಟ್ಟುದು ಅಂತ. ನೀರಲ್ಲಿ ಹಳ್ಳದ ನೀರಲ್ಲಿ ತೇಲ್ಕಿ ಬಂದಿದ್ವೇನೋ, ಎಲ್ಲ ಬಂದು ಇಲ್ಲಿ ಹುಟ್ಟೇವೆ. ಅಯ್ಯೋ ನಾನು ನೋಡಿದೆ ಹೋದ್ನಲ್ಲ, ಆಗಲಿ ಹೋಗ್ಬೇಕು, ಎಷ್ಟೇ ಕಷ್ಟ ಆಗಲಿ ಇವತ್ತು ಹೋಗ್ತೀನಿ. ಪಂಜರಳ್ಳಿ ಬನದ ಹತ್ರಕ್ಕೆ ಹೋದರೆ ಅಲ್ಲಿ ಕುಂಬಳ ಗಿಡ ಹುಟ್ಟಿರ್ತಾವೆ, ತಂದು ಕೂರ್ತೀನಿ. ಇಲ್ಲಿ ಸಿಕ್ಕಿದ್ರೆ ಆತಲ್ಲ, ಇಲ್ಲಿದ್ರೆ ಅಲ್ಲಿಂದನೇ ತರೋದು. ಆದರೂ ಕಾಯಿ ಭಾಳ ಬಿಟ್ಟವೆ. ಭಾರತಕ್ಕೆ ನೋಡಿದ್ರೆ ಕೊಡ್ತಾರೆ, ಒಂದು ಕೊಡದೆ ಇರೋಕ್ಕಿಲ್ಲ. ಗೌಡ್ರ ಸಾರ್ದ ನೋಡಿದ್ರು ಅವರ ಜನ್ಮ ಜಾತಿಗೆ ಕೊಡಲ್ಲ. ಓ, ಅದು ಯಾರದ ಪ್ರೇಮಲ್ಲನೋ? ಅಯ್ಯೋ ನಿನ್ನ, ಅಲ್ಲ ಇದು ಹೆಂಗೆ ಬಂತು ಇಲ್ಲಿಗೆ? ನಾವು ಅಷ್ಟು ರೀತಿ ಹೇಳಿನಿ, ಬೇಡ ಹುಲ್ಲು ಕುಯ್ಯೋದಲ್ಲಿ ನಮಗೆ ಬೇಕಾ ರಜೆ ತಾಡ್ತಲ್ಲೇ ಕುಯ್ಬೋದು, ಇನ್ನೊಂದು 4 ದಿನಕ್ಕೆ ಹುಲ್ಲು ಆಗ್ತದೆ ಅಂತ ಹೊಡೆದ್ಲಗಾಸಿ ಬಂದುಬಿಟ್ಟದಲ್ಲ. ಹುಲ್ಲು ಕುಯ್ಯೋಕ್ಕೆ ಬಂತ, ಇಲ್ಲ ಕುಂಬಳು ಬಳ್ಳಿ ನೋಡಕ್ಕೀಗ. ಕುಂಬಳು ಬಳ್ಳಿ ಕಣ್ಣಿಗೆ ಬೀಡಬಾರ್ದು ಅಂತಲೇ ನಾನು ಈ ತೋಟಕ್ಕೆ ಹುಲ್ಲಿಗೆ ಬರಬೇಡ ಅಂದೀನಿ. ಕಂಡ ಬಿಟ್ಟರೆ ಮತ್ತು ಕಾಗಿ ಕಣ್ಣಿಗೆ ಬಿದ್ದಂಗೆ. ಹೆಂಗಾರು ಮಾಡೋ ಒಂದು 4-5 ಕಾಯಿ ಮಾಡದೇ ಇರಲ್ಲ. ಏನು ಗತಿ ಸಾಯೋದೀಗ? ಹುಲ್ಲಿಗೆ ಬಂತ ಅಲ್ಲ, ಯಾರು ಕುಂಬಳ ಬಳ್ಳಿ ಸುದ್ದಿನೇ ಹೇಳಿದರು. ಓಹೋ, ಹುಲ್ಲು ಹೊರೆ ಅದೆಯಲ್ಲ ಅಲ್ಲಿ. ಅಲ್ಲ, ಬಂಗಾರದಂಥ ಹುಲ್ಲು. ನಾನು ಆಚೆಗೆ ಮುಳ್ಳೆಲ್ಲ ಬೀಡಿಸಿ ಹಂಗಾರೆ ಗುಡ್ಬಿಡಿಗೆ ಬಂದಾಗ ಘನ ಹುಲ್ಲು ಕುಯ್ಯೋಕ್ಕಾಗ್ತದೆ ಅಂತ ಬಿಟ್ಟಿದ್ದೆ, ಅದನ್ನೇ ಕುಯ್ಕಿ ಬಂತೇನೋ. ಏನಂತ ಹೇಳೋದು ಇದಕ್ಕೆ? ಏನಮ್ಮನೆ ಬಿಲಾಸಿಬಿಟ್ಟು ಯಾರ ಹತ್ರ ಕೇಳಿಕೆ ಬಂತು? ಮನೇಲಿ ಅಷ್ಟು ರೀತಿ ಹೇಳಿನಿ, ಹುಲ್ಲು ಕುಯ್ಯೋದ ಬಂದು ಕೇಳ್ರೆ ಬೇಡ ಅಂತ ಹೇಳಿ ಅಂತ. ಏನು ನಮ್ಮ ಭಾರತ ಗಟ್ಟಿ ಕೆಲಸ ಅಂತ ಕಾಣ್ತದೆ. ಬಂದೈನ ಅಂದದನ ಕುಯ್ಕೊಂಡು ಹೋಗು ಅಂದದೆ. ಏನು ಬೊತ್ತಿನ ಬೋಲಿ ಬಿಡಿಸ್ತೀನಿ ತಾಡಿ. ಬುಕ್ಕಿಂಡಿ ಅಂತ ಹುಡುಕ್ತಾ ಅದೆ. ಬಳ್ಳಿ ನೆಲಕ್ಕೆ ಹಬ್ಬವಲ್ಲ, ಕಾಯಿ ಬಿಟ್ಟವನು ಅಂತ. ಅಲ್ಲೆರಡು ಇದ್ದು ಏನು ಕಣ್ಣಿಗೆ ಬಿದ್ದೇ ಆತೇನ. ಕಾಯಿ ಕೈ ಹಾಕಿದ್ರೆ ನಿನ್ನ ಕೈ ಕಡಿದು ಕಳಿಸಲ್ಲನು. ನೀನು ನೋಡು ನಿನ್ನ. ಮತ್ತು ಈ ಸತಿ ನಾನೊಂದು ಹದ ಹಾಕೇ ಕೈ ಬಿಡ್ತೀನಿ. ಇಲ್ಲ, ಸಣ್ಣ ಇರೋಕೆ ಈ ಬಳ್ಳಿ ಬುಡನೇ ಎಲ್ಲಿ ಅಂತ ಕಾಣಲ್ಲಪ್ಪ. ಇಷ್ಟೊತ್ತಿಗೆ ಸುಮಾರು ಕಾಯಿ ಬಿಟ್ಟಿರ್ಬೇಕಿತ್ತು ಬಳ್ಳಿ ಹಬ್ಬಿದ ಲೆಕ್ಕದಲ್ಲಿ. ಎಂಥದಪ್ಪ. ಪುಣ್ಯಕ ಇಲ್ಲೊಂದು ಗಿಡ ಕಾಣ್ತು, ಗಿಡಿ ಅಂತ. ಒಂದು ಮಾರು ಹಬ್ಬೇದೆ ಬಳ್ಳಿ, ಆದರೂ ಚಿಂತೆಕಿಲ್ಲ. ಹೆಂಗಾರು ಮಾಡಿ ನಾನು ಬಸ್ತೀನಿ. ಇದು ಕಂಡ ಮೇಲೆ ಇನ್ನೊಂದೆಲ್ಲ ಸಣ್ಣ ಇರ್ಬೇಕಪ್ಪ. ಎಲ್ಲರೂ ಒಂದೆರಡು ಕಂಡಿದ್ರೆ ಈಗಲೇ ಕಿತ್ಕೊಂಡು ಹೋಗಲ, ಕಡಿಕೆ ಬಂದು ಕಿತ್ಕೊಂಡು ಬೇಡ, ಕಿತ್ಕೊಂಡು ಹುಲ್ಲು ಹೊರ ಮೇಲೆ ಇಟ್ಟರೆ ಇರ್ತದೆ ಅದ್ರ ಮೇಲೆ. ಮತ್ತೆ ಇನ್ನೊಂದು ಸತಿ ಬರೋಕ್ಕೆಲ್ಲಿ ಹೋಗಲಿ, ತಗೊಂಡು ಹೋಗ್ಬೇಕು. ಒಂದೆರಡು ಕಿತ್ಕೊಂಡು ಹೋಗ್ತೀನಿ. ಭಾರತಕ್ಕನ ಹತ್ರ ಕೇಳ್ಬೇಕಾ? ಹಾಗೆ ಹೇಳ್ತಾರೆ ಏನೋ ಕಡಿಕೆ. ಕೇಳಿದೆ ಹೆಂಗೆ ತಗೊಂಡದೆ ಅಂತ. ಏನು ಬರಗಾಲ ಆಗ್ಯದ, ಇಷ್ಟು ಬಳ್ಳಿ ಹಬ್ಬಿಲ್ಲದ ಇದೊಂದು ಅಂತ ಗ್ರಾವ. ಏನಾಗಲ್ಲ, ತಗೊಂಡು ಹೋಗ್ತೀನಿ, ಆಮೇಲೆ ಹೇಳ್ತೀನಿ. ಸದ್ಯ ಬೇರ್ಕೆ ಬಂತು. ಇಲ್ಲೊಂದು ಮತ್ತೊಂದು ಅದೇ. 2-3 ಅದ, ಸಾಕು ಬೇಕಾದಷ್ಟು ಆಯ್ತು. ಒಂದು 4 ಗಿಡ ತಗೊಂಡಾಗ ಊರ್ಕೊಂಡ್ರೆ ನೋಡ್ಬೇಕು. ಈ ಸತಿ ಮಾತ್ರ ನಾನೇ ಪ್ಯಾಟಿಗೆ ತಗೊಂಡೋಗಿ ಕೊಡ್ತೀನಿ. ಸಾರ್ದಕ್ಕೆ ಕೊಡಲ್ಲ, ನಾನೇನು ಮಾಡ್ತೀನಿ. ಏನೋ ಬೇರ್ಕೊಂಡ್ಬಿಟ್ಟ. ಘನಾಗೆ 1 ಕ್ವಿಂಟಾಲ್ ಹತ್ರ ಕುಂಬಳು ಬೆಳೆದೇ ಇದ್ರಿ ಯಾಕೆ ಹೇಳ್ತೀನಿ. 4 ಗಿಡ ಸಿಕ್ತು, ಸಾಕು. ಬೇರೆನೇ ಬರ್ತವೆ ಅಂತಾರೆ, ಅಲ್ಲಿ ಸೂಬ್ರದಲ್ಲಿ ಅದಾವೆ, ತಗೊಂಡು ಹೋಗ್ತೀನಿ. ಎಂತ ಮಾಡ್ತಿದ್ದೀಯ ಅಲ್ಲಿ? ಇದಕ್ಕೆ ನೀನು ಈ ಕಡೆ ಬರೋದು ಬೇಡ ಅಂದಿದ್ದು ನಾನು. ಅಲ್ಲೆಂತ ಮಾಡ್ತಿದ್ದೀಯೆ? ಅಲ್ಲಾರ ತೆಗ್ದು ಹಾಕಿಂಡ? ಅಯ್ಯೋ ದೇವ್ರೆ, ಇವರೆಷ್ಟೊತ್ತಿನಲ್ಲಿ ಬಂದಿದ್ರಪ್ಪ? ನನ್ನ ಕಣ್ಣಿಗೆ ವಾಲ್ ಹೆಟ್ಟಕ್ಕೆ ನೋಡೋದು ನಾನು. ಅಯ್ಯೋ ಗೌಡ್ರೆ, ಕುಂಟು ಬಿದ್ದೆ ನಾ ಒಂದ್ಸತಿ. ಎಷ್ಟೊತ್ತಿನಲ್ಲಿ ಬಂದ್ರಿ? ಇಲ್ಲಪ್ಪ, ಇಲ್ಲೇ ಎಂತ ಮಾಡಿದ್ದೆ ಅಂತ ಅಲ್ಲ, ಅಲ್ಲಿ ಸಣ್ಣವ 2 ಕುಂಬಳು ಗಿಡ ಹುಟ್ಟಿದ್ವಲ್ಲ, ಸುಮ್ಮನೆ ಇಷ್ಟೊತ್ತಿನ ಮೇಲೆ ಅವೆಲ್ಲ ಇದಾಗ್ತವೆ. ಮಳೆ ಜೋರಾದರೆ ಕೊಳ್ಸತ್ತವೆ. ತಗೊಂಡಾಗ ಮನೆ ಬದಿಯಲ್ಲಿ ಗೊಬ್ಬರ ಗುಂಡಿ ಬದಿ ಹಾಕಿಟ್ರೆ ಗನ್ನಾಗ ಆತವಲ್ಲ ಅಂತ ಹೇಳ ನೋಡ್ತಾ ಇದ್ದೆ ಅಷ್ಟೇ. ಈಗ ನಿಮಗೇನು ಬೇಡ, ಇಲ್ಲಡಿಲ್ಲ ಏನು ಸ್ವಲ್ಪ ಆಗ್ಯವ.
ನಾ ಇಷ್ಟು ದಿವಸ ನೋಡ್ಲ. ಆಗಲಿ ಆಗಲಿ, ಒಳ್ಳೇದಾದರೆ ಗನಾಗ ಕಾಯಿ ಆಗ್ತವೆ. ಈಗ ನಾವು ಇಲ್ಲಿ ಸಣ್ಣ ಗಿಡ ಅದಾವಲ್ಲ, ಇವಿನ ಕೊಳ್ತು ಹೋಗ್ತವೆ. ಅವನ್ ತಗೊಂಡಾಗ ಮನೆ ಬದಿ ಊರ್ಕಿಣನ ಅಂತ. ಎಂತ ಸಣ್ಣ ಗಿಡ ಎಲ್ಲದವೆ? ನಾ ದಿನ ಓಡಾಡ್ತೀನಿ ಇಲ್ಲಿ, ನಂಗೆ ಕಾಣ್ಲ ನಿಂಗೆ ಕಂಡುಬಿಟ್ವ ಈಗ? ಕುಂಬಳಕಾಯಿ ಕೊಯ್ಯೋಣ ಅಂತ ಹೋಗಿದ್ದಾನೆ. ಇದೇ ಸ್ವಭಾವಕ್ಕೆ ಹೇಳೋದು ನಾನು, ಬೇಡ ಬರಬೇಡ ನಮ್ಮ ತೋಟಕ್ಕೆ ಅಂತ. ಒಂದೇ ಹೇಳ, ಈ ತೋಟದಲ್ಲಿ ಹುಲ್ ಕುಯ್ಯೋದು ಬೇಡ, ಇದು ಆಚೆ ತೋಟದಲ್ಲಿ ಇನ್ನೊಂದು 4 ದಿನಕ್ಕೆ ಆಗ್ತದೆ, ಅಲ್ಲಿ ಕುಯ್ಬೋದು ಅಂತ. ಯಾರನ್ನು ಕೇಳಿ ಬಂದೆ ನೀನು? ನೋಡ್ರೆ, ಎಂತ ಮಾತಂತ ಆಡ್ತೀರಿ? ನನ್ನ ತಂದೆ ಸಮಕ್ಕಿದ್ದೀರಿ, ಎಂತಕ್ಕೆ ನಾನು ಕುಂಬಳಕಾಯಿ ಕೊಯ್ತೀನಿ ನೋಡೋಣ. ಇಲ್ಲಿ ಬೇಕಾದ್ರೆ ನೋಡಿ, ಕಿತ್ತಿಟ್ಟೀನಿ. ಸಣ್ಣ 2 ಗಿಡ, ಒಂದು ಮಾರು ಹಬ್ಬಿತ್ತು. ಮತ್ತು ಅವೇನು ಇನ್ನು ಕೊಳ್ತವಲ್ಲ, ಈ ನಮ್ಮನೆ ಬಳ್ಳಿ ಅದಾವಲ್ಲ ಅಂತ ಕಿತ್ತೆ. ಅದೇ ಜ್ಞಾನ ಮಾಡ್ತಿದ್ದೆ, ಪಾರತಕ್ಕನ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಕೇಂಡೆ ಕೀಳದ ಅಂತ ಮತ್ತೆ ಬಂದಿದ್ನಲ್ಲ ಅಂತ ಇಲ್ಲೇ ಕಿತ್ತೆ ಅಷ್ಟೇ. ಕುಂಬಳಕಾಯಿ ಅಂತ ಕೊಯ್ತೀನಿ. ಹಂಗೆ ನಂಗೆ ಇವನು 4 ಗಿಡ ತಗೊಂಡೋಗಿ ನೆಟ್ಟು ಕಾಯಿ ಇದು ಮಾಡೋಕ್ಕಾಗಲ್ಲ. ಏನೋ ತಿಳುವಳಿಕೆ ಅಷ್ಟರ, ನೀವು ನಿಮ್ಮ ಮಗಳಿದ್ದಂಗೆ ಇದ್ದೀನಿ. ನೀವೇ ಒಂದು ತಿಳ್ಕೊಂಡು ಏನಾರು ಇದು ಮಾಡಬೇಕು. ಪಾಮದೃಷ್ಟಿಗೂ ನಾನು ಕುಂಬಳಕಾಯಿ ನೋಡಲೂ ಇಲ್ಲ, ಕೊಯ್ಲೂ ಇಲ್ಲ. ಇಲ್ಲಿ ಬಳ್ಳಿ ನೋಡಿದ್ನಲ್ಲ, ಹುಲ್ಲು ಹೊರ ಹೊತ್ಕೊಂಡೋಗೋಷ್ಟೊತ್ತಿಗೆ ಕಾಲಿಗೆ ಸಿಕ್ತು. ಎಂಥ ಬಳ್ಳಿ ಅಂತ ನೋಡ್ತೀನಿ, ಕುಂಬಳ ಬಳ್ಳಿ. ಎಲ್ಲಿ ಅಂದರೆ ನೀವು ಯಾರೋ ಮನೇಲಿ ನೋಡ್ಲಾ ಅಂತ ಹೇಳಿ ನಾನು ನೋಡಿ ಸಣ್ಣ ಗಿಡ ಇದ್ದವಲ್ಲ ಕಿತ್ಕೋತಾ ಇದ್ದೆ. ನೀವು ನೋಡಿದ್ರೆ ಹಿಂಗೆ ಹೇಳಿ ನೋಡಿ, ಇಲ್ಲೇ ಬಂದು ನೋಡಿ, ನಾನು ಏನಾರು ಕೈಯಲ್ಲಿ ಮುಟ್ಟಿನ ಎಂತ ಮಾಡೀನಿ ಅಂತ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ ಹೇಳಿ ಗೌಡ್ರೆ? ಭಾಳ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ನಮ್ಮ ಹಣೆ ಬರ, ನಾವು ಎಲ್ಲರಂಗೆ ಸರಿ ಸಮಕ್ಕೆ ಇದ್ದಿದ್ರೆ ಹಿಂಗಿದ್ದು ಮಾತು ಕೇಳಬೇಕಿತ್ತನೋ. ನಾವು ಹಿಂಗಿದ್ದೀವಿ ಅಂತ ಎಂತ ಮಾಡಿದ್ರು ನಿಮಗೆ ಹಂಗೆ ಮಾಡ್ತೀರಿ ಅಂತ ಯಾರಿಗೆ ಹೇಳೋದು ಹೇಳಿ? ನನ್ನ ಅಪ್ಪನೇ ಇದ್ದಿದ್ರೆ ನನಗೆ ಇದಿತ್ತಾನೋ? ಎಲ್ಲ 4 ದಿನಕ್ಕೆ ಬಂದು ಹಂಗೆ ಹಿಂಗೆ ನೋಡಿ ಹೇಳಿ ಕೇಳಿ ಹೋಗ್ತಿದ್ದ. ನನ್ನ ಹಣೆ ಬರ ಹಿಂಗೆ ಹಾಕಿ ಕೂತದೆ. ಹೋಗಲಿ ಬಿಡಿ, ಬೇಡ. ಬಳ್ಳಿ ಇಲ್ಲೇ ಕಿತ್ತಿಟ್ಟಿರಿ, ಮನೆ ಹತ್ರ ತಗೊಂಡು ಊರಿ ಬೇಡ ಬಿಡಿ. ಭಾಳ ಮುನ್ಸಿಗೆ ತಗುತ್ತೆ ನನ್ನ. ಯಾವಾಗಲೂ ಹೆಂಗೆ ಮಾಡೋದಲ್ಲ, ಅದಕ್ಕೆ ಹೇಳಿದೆ. ಮುನ್ಸಿಗೆ ಬೇಜಾರು ಮಾಡ್ಕಿತ್ತು ಪಾಪ. ಅಪ್ಪನೆಲ್ಲ ಜ್ಞಾನ ಮಾಡ್ಕಿತ್ತದೆ. ನಾನು ಒಬ್ಬ ಎಂತಗಾರು ಅಷ್ಟು ಇದು ಮಾಡೋದನ್ನೇನು 4 ಕುಂಬಳ ಗಿಡ ತಗೊಂಡು ಹೋಗಿದ್ರು ಹೋಗ್ಕಿತ್ತಿತ್ತು. ಅದರಲ್ಲೊಂದು ಎಂತ ಇನ್ನು ಕಿತ್ತಿಟ್ಕೊಂಡು ಅದೇ ಬಿಟ್ಟೆ ಹೋಗ್ತದ ಎಂತದ ತಗೊಂಡು ಹೋಗ್ಲಿ ಅತ್ಲಾಗಿ. ಇಷ್ಟು ಹೇಳಿನಿ ಅಂಥದ್ದು ತಿರುಗಿ ಮಾತೇ ಆಡಲ್ಲಲ್ಲ. ಎಂತ ಜ್ಞಾನ ಮಾಡ್ತಾ ಇದ್ದಾರೆ? ತಗೊಂಡು ಹೋಗೋ ಕುಂಬಳ ಬಳ್ಳಿ ಅಂತ ಹೇಳಬೇಕಪ್ಪ ನಾನು ಮಾತಾಡಿದ ಲೆಕ್ಕಕ್ಕೆ. ಮ್ಯಾಲಕ್ಕೆ ಎಷ್ಟೇ ಇದು ಮಾಡಿದ್ರು ಕೂಗಿದ್ರು ಒಂಥರ ಹಿಂಗಳಿನ ಮನುಷ್ಯ, ಸುಮ್ಮನೆ ಹೇಳಬಾರ್ದು. ಎಂಥರಾಗಲಿ ಹುಲ್ಲು ಹೊರಗೆ ಕೈ ಕೊಡ್ತೀನಿ ನೋಡೋಣ. ತಗೊಂಡು ಹೋಗು ಅಂದರೆ ಆಮೇಲೆ ಉಳ್ದಿದ್ದು ಮಾತಾಡ್ತೀನಿ. ತಗೊಂಡು ಹೋಗೆ, ಗಿಡ ಕಿತ್ತಿಟ್ಟಿದ್ದಿದ್ರೆ ತಗೊಂಡೋಗು. ಮತ್ತೆ ಒಂದು ಹಂತಕ್ಕೆ ಇಲ್ಲ ಅದಾವಲ್ಲ, ಕುಂಬಳಕಾಯಿ ದಿನ ಬಂದು ನೋಡ್ಕೊಂಡು ಹೋಗ್ತೀನಿ, ಯಾರು ತಗೊಂಡು ಹೋಗ್ತಾರೇನೆ ಅಂತ ನೋಡ್ತಿದ್ನಲ್ಲ. ಇನ್ನು ನೋಡ್ದಕ್ಕೂ ಹೇಳಿದೆ, ಏನೊಂದು 4 ಮಾತಾಡ್ದಕ್ಕೂ ದೊಡ್ಡ ಇದಾಗಿ ಹೋತಾ ಕಿತ್ತಿಟ್ಟು ಗಿಡ ಬಿಟ್ಟು ಹೋಗೋಕ್ಕೆ. ತಗೊಂಡೋಗ. ನಂದು ಇರ್ಬಿಟ್ಟು ನಂಗೆ ಗೊತ್ತಿತ್ತು, ಒಳ್ಳೆ ಕೆಲಸ ಆಯ್ತು. ಆಮೇಲೆ ನೀನು ತಗೊಂಡು ಹೋದೆ ಅಂತ ಬೈಯೋದಕ್ಕಿಂತ ಈಗ 1-2 ಮಾತು ಕೇಂಡ್ರು ಯಾರು ಇದರಲ್ಲಿ ತಗೊಂಡು ಹೋದಂಗಾತ. ತಗೊಂಡು ಹೋಗ್ತೀನಿ. ಹೇಳಿದ್ ಕೇಳಲ್ಲನೇ, ತಗೊಂಡೋಗ ಅಂತೀನಿ. ಅದು ಹುಲ್ಲು ಎಲ್ಲಿ ಕೊಯ್ದಿದ್ದದ? ಗನ ಮಾಡಿ ನಾಚಿಕೆ ಮುಳ್ಳೆಲ್ಲ ಬಿಡಿಸಿಟ್ಟಿದ್ನಲ್ಲ, ಹೋಗಿ ಕುಯ್ಕಿ ಬಂದೆ ಅಲ್ಲ. ಇಂಥದ್ಕೆ ನಿಮ್ಗೆ ಹೇಳೋದು. ಇಲ್ಲ ಗೌಡ್ರೆ, ನಾನು ನೋಡಿದೆ. ನಾಚಿಕೆ ಮುಳ್ಳೆಲ್ಲ ಬಿಡಿಸಿ ಇಟ್ಟಿದ್ರಿ ನೀವು, ನಾನು ನೋಡಿದೆ. ಮತ್ತು ನೀವು ಕುಯ್ತೀರಿ ಅಂತಲೇ ಅದನ್ನು ಹಾಗೆ ಬಿಟ್ಟೀನಿ. ಹೋಗಿ ನೋಡಿ ಬೇಕಾರಲ್ಲಿ. ಇದು ಅದ್ರ ಅಚ್ಚಿಗಿತ್ತಲ್ಲ, ಏನು ಉಡಿ ಬೆಳಕು ಕೂತಿತ್ತು. ಅವನ್ನೆಲ್ಲ ಸೌರ ಬದಿ ಹಾಕಿ ಕುಯ್ಕಿ ಬಂದೇನಿ. ನೀವು ಹೋಗಿ ನೋಡಿ ಬೇಕಾರಲ್ಲಿ. ನಂಗೆ ಹಂಗಾರೆ ಅಷ್ಟು ಬುದ್ಧಿ ಭಾಷೆ ಇಲ್ಲ, ನಂಗೆ ಗೊತ್ತಾಗಲ್ಲ. ನಾನು ಹಂಗೆ ನೀವು ಇದು ಮಾಡೋದಲ್ಲನು. ಪಾಪ ಈ ವಯಸ್ಸಿಗೆ ತೋಟಕ್ಕೆ ಹೋಗಿ ಹುಲ್ಲು ಇದು ಕುಯ್ಕಿ ಬತ್ತೀರಿ. ನಾನು ಹಂಗೆ ಇದು ಮಾಡೋಕ್ಕೆ ಮನಸ್ಸೆಲ್ಲನು. ಹಂಗಾರೆ ಇವು 4 ಗಿಡ ತಗೊಂಡು ಹೋಗ್ಲಾ? ತಗೊಂಡೋಗು ಅಂತ ಹೇಳಿದ್ದಲ್ಲ. ಮತ್ತೆ ಇನ್ನೊಂದು ದಿವಸ ಎಲ್ಲರೂ ಹೋಗಳು ಕುಂಬಳಕಾಯಿ ಕೊಯ್ದಿದ್ದು ಗೊತ್ತಾದ್ರೂ ಬೋಲಿ ಬಿಡಿಸಿಬಿಟ್ಟೇನು? ಇಲ್ಲಪ್ಪ,
ಇಲ್ಲ ಗೌಡ್ರೆ, ನಾಯಿ ಅಂತ ಕುಂಬಳಕಾಯಿ ಕುಯ್ತೀನಿ ನೋಡೋಣ. ಕುಯ್ಯಲಾಗಿದ್ರೆ ಇಲ್ಲೇ ಗಿಡ ಕಿತ್ಕೊಂಡು ಹೋಗ್ತಿದ್ನ ಮನೆ ಹತ್ರ ನೋಡೋಣ ಅಂತ. ಗನಾಗ್ ಮಾಡ್ತೀನಿ ನೋಡಿ. ಕುಂಬಳಕಾಯಿ ಬೆಳೆದು ಬೇಕಾದ್ರೆ ನಿಮಗೆ 2 ಕಾಯಿ ಕೊಡ್ತೀನಿ ನೋಡಿ. ಇದು ಅದು ಎಂಥದೋ ಜ್ಞಾನ ಮಾಡ ನೋಡಿ ಎಲ್ಲಿ ಅದು ಅಡಿಕೆ ಮರಕ್ಕೆ ಅಡಿಕೆ ಸೊಸಿಗೆ ಹಬ್ಕೊಂಡು ಸುಳಿನೇ ಮುರ್ಕೊ ಬರೋಕ್ಕಾಗ್ಯದೆ. ಅದು ನನ್ನ ತಪ್ಪಿಸ್ಬಿಡೋಕ್ಕಾಗಲ್ಲ, ನೀವು ನೋಡ್ಲಾ. ನಾನು ತಪ್ಪಿಸ್ಬಿಡೋಣ ಅಂತ ಮಾಡಿದೆ, ಅವು ಬಳ್ಳಿ ಬೇರೆ ಸೂಬ್ರಲ್ಲ, ಮುದ್ದೆ ಕೇಳಿ ತುಂಡಾತವೇನೋ ಗಾಡಿಗೆ ಏನಿಲ್ಲದೆ ಇದಕ್ಕೆ ಬೈತಿದ್ದೀರಿ. ಅದಕ್ಕೆ ಇನ್ನೆಂತ ಮಾಡ್ತೀರಾ ಅಂತ ಹೇಳಿ ಸುಮ್ಮನೆ ಹಾಕ್ಕೊಂಡೆ. ಹೊಲಕ್ಕೆ ಬಿಡಿಸೋದಾದ್ರೆ ಬಿಡಿಸ್ಬೋದು ಬೇಕಾರೆ. ಏನು ಬೇಡ, ಸುಳಿ ಬಿಡಿಸಿ ಇಟ್ಟಿನಿ ನಾನಲ್ಲಿ. ಯಾವ್ದಕ್ಕಾಗೊಂದು ಇದು ಮಾಡೋದೇನು ಬೇಡ. ಅಲ್ಲ, ನನಗೆ ಇದನ್ನು ಹೇಳೀಗ, ನಾವೊಂದು ಹೇಳಿದ್ದೆ ಹೌದಾ ಅಲ್ಲ, ಹುಲ್ ಕುಯ್ಯೋದು ಬೇಡ ಅಂತ. ಯಾರು ಅನ್ಕೊಂಡು ಬಂದೆ ನೀನು? ಹುಲ್ ಕುಯ್ಯೋಕೆ ಯಾರು ಅನ್ಕೊಂಡು ಬಂದೆ? ಅಲ್ಲ, ನೀವು ಬೇಡ ಅಂದಮೇಲೆ ನಾ ಹಂಗಾರೆ ಸುಮ್ಮನೆ ಬತ್ತೀನ ಗೌಡ್ರೆ. ಇಷ್ಟು ದಿವಸ ನೋಡ್ತಿದ್ದೀರಲ್ಲ, ನಾ ಹಂಗಾರೆ ಯಾಕೆ ಹಿಂಗೆ ಮಾಡ್ತೀರಿ ಹೇಳಿ. ಮೊನ್ನೆ ಬಂದಿದ್ನಲ್ಲ, ನೀವಿರಲ್ಲ ಪರತಕ್ಕನ ಕೇಂಡಂಗು ಅವ್ರು ಹೇಳಿದ್ರು, ಅಲ್ಲಿ ಮರತಿ ಎಲ್ಲ ಉಡಿ ಬೆಳಕು ಕೂತದೆ, ಬಿಡ್ಸೋಕ್ಕಾಗಲ್ಲ ಅಂತಿದ್ರು ಗೌಡ್ರು. ಆ ಉಡಿ ಎಲ್ಲ ಬಿಡಿಸಿ ಒಂದೊಂದು ಹೊರೆ ಕುಯ್ಕೊಂಡು ಹೋಗು, ಬೂಟು ಕುಯ್ಬೇಡ ಅಂತ ಹೇಳಿದ್ರು. ಹಾಗಾಗಿ ನೀವು ಅಲ್ಲಿ ಹೋಗಿ ನೋಡಿ ಇವತ್ತು ಹುಲ್ಲು ಇದನ್ನೆಲ್ಲ ಬಿಡಿಸಿ ಹೆಂಗೆ ಬಯಲು ಮಾಡಿಟ್ಟೀನಿ ಅಂತ. ಎಲ್ಲಾರ್ದು 2-3 ದಿನಕ್ಕೆ ಒಂದೊಂದು ಹೊರೆ ಸಾಕು. ಅಲ್ಲಿ ಅಯ್ಯರ್ ಮನೆಯಲ್ಲಿ ಹುಳು ಹೊಡ್ಸಿದ್ರು ಮೊನ್ನೆ ಪೂರ್ತಿಯ. ಹಾಗಾಗಿ ಅಲ್ಲಿ ಹುಲ್ಲಿಲ್ಲ. 4 ದಿನ ಅಲ್ಲಿ ಹುಲ್ಲು ಆಗದೆ. ನಾನು ಒಂಚೂರು ಗೊಬ್ಬರ ತೊಳಿತೀನಿ ಅಂತ ಹೇಳಿನಿ. ಹುಲ್ಲು ಆದಮೇಲೆ ನಾನೇನು ಇಲ್ಲಿಗೆ ಬರೋಲ್ಲ. ಅಲ್ಲಿ ತನಕ ಒಂದು 2 ಹೊರೆ ತಗೊಂಡೋಗ್ತೀನಿ. ಬಳ್ಳಿ ಬಿಡ್ಸೋಣ ಅಂತ ಹೇಳಿದರೆ ಬಿಡಿಸೋಷ್ಟೊತ್ತಿಗೆ ಒಳಗೆ ಏನು ಕಾಯಿ ಭಾಳ ಬಿಟ್ಟವೇನು ಕಂಡಾರು ಕಾಣ್ತಿದ್ದು. ಎಷ್ಟು ಬಿಟ್ಟವೆ ಅಂತ ನೋಡ್ಬೋದಿತ್ತು. ಅಷ್ಟು ಸುಲಭಕ್ಕೆ ಇವರು ಇಲ್ಲಿ ಮಾಡೇ ಬಿಟ್ಟಾರೆ. ಅಲ್ಲ, ಇದು ಅಡಿಕೆ ಸಸಿ ಬಿಡಿಸೋದು ಬೇಡ ಹಂಗಾರೆ? ಅದು ಹಾಗೆ ಇರೋದಾ? ಬೇಡ ಹೇಳಿದ್ ಕೇಳಲ್ಲ ನಿಂಗೆ. ನಂಗೆ ಗೊತ್ತಿಲ್ಲ ನೀವು ಅಷ್ಟು ಇದು ಮಾಡೋದಾದ್ರೆ. ದಿನ ಓಡಾಡೋನಿಗೆಲ್ಲ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದೇನು ನಾನು ನೋಡ್ಕೊತೀನಿ, ಕೆಲಸ ಎಷ್ಟದು ಅಷ್ಟು ನೋಡ್ಕ್ಯ. ಗೌಡ್ರೇನು ಅಷ್ಟು ಸುಲಭಕ್ಕಿಲ್ಲ. 4 ಗುಗ್ಗ ಹಾಕ್ತಾರೆ ಅವ್ರು. ಹಂಗೆ ಸಾಧಾರಣಕ್ಕೆ ಇದ್ದಿದ್ರೆ ಸಾರದ ಮತ್ತೇನು ಇವ್ರನ್ನ ಹುರಿದು ಮುಗ್ತಿದ್ದೇನೆ ಇಷ್ಟೊತ್ತಿಗೆ. ಹಿಂಗೆ ಇರಬೇಕು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ. ಆಗಲಿ ಎಂಥರಾಗಲಿ, ಒಂದು 4 ಗಿಡ ತಗೊಂಡು ಹೋಗೋ ಅಂದ್ರಲ್ಲ, ಆಯ್ತು. ಇಲ್ಲೂ ಉಂಡದೆ ಕಿತ್ತೇ ಬಿಡ್ತೀನಿ, ಆಗಿದ್ದಾಗ್ಯದೆ ತಗೊಂಡೋಗ್ತೀನಿ. ಎಂಥಕ್ಕೂ ಈಗ ನೆಗ್ಗು ಹೊರೋದು ಹೆಂಗೇನು. ಬಳ್ಳಿ ಬೇರೆ ಮೇಲಾದವೆ, ಏನು ಗತಿ ಸಾಯದ. ಏನು ಮನೆ ಅಂತ ಹೊರ ಕಟ್ಕೊಂಡು ಅದನ್ನ ನೆಗ್ಗೋರೋದು ಹೌದಾನೆ? ಹೇಳೋಕ್ಕಾಗಲ್ಲ. ಹೊರಸಿ ಒಂಚೂರು ಅಂತ ತಡಿ ಅಂಕವ ನೆಗ್ತೀನಿ ಒಂಚೂರು. ಇದನ್ನ ಮತ್ತೆ ನೆಗ್ಗು ಹೊರಕ್ಕಾಗಲ್ಲ. ಅದು ಮೇಲಕ್ಕೆ ಗಿಡ ಬೇರೆ ಇಟ್ಕೊಂಡಿರಲ್ಲ. ಇವನ್ನೆಲ್ಲ ಒಂಚೂರು ಇಲ್ಲಿ ಸಿಕ್ಸೋಣ ಅಂತ ನೋಡಿದೆ. ಕುಂಬಳ ಗಿಡನ ಸಿಕ್ಸಿರ್ತೀನಿ. ಆಯ್ತು ಹಂಗಾರೆ ಒಂಚೂರು ನೆಗ್ತೀರಾ?